ಎಲ್ರಿಗೂ ನಮಸ್ಕಾರ. ಇವತ್ತು ನಿರ್ಜಲ ಏಕಾದಶಿ. ನಿರ್ಜಲ ಏಕಾದಶಿಯ ಮಹತ್ವ ಮತ್ತು ಅದು ಹೇಗೆ ಬಂತು ಹೆಸರು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಂದು ಬರುವ ಏಕಾದಶಿಯೇ ಈ ನಿರ್ಜಲ ಏಕಾದಶಿ. ನಿರ್ಜಲ ಏಕಾದಶಿ ಅಂದರೆ ನೀರನ್ನೂ ಕುಡಿಯದೆ ಉಪವಾಸ ಮಾಡಿ ಆಚರಿಸುವಂತಹ ಏಕಾದಶಿಗೆ ಈ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಅದರಲ್ಲಿ 23 ಏಕಾದಶಿಗಳ ಮಾಡಿದ ಪುಣ್ಯಕ್ಕಿಂತ ಈ 24ನೇ ಏಕಾದಶಿಯಾದ ಈ ನಿರ್ಜಲ ಏಕಾದಶಿಯನ್ನು ನಾವು ಭಕ್ತಿಯಿಂದ ಉಪವಾಸ ಮಾಡಿ ದೇವರ ಸ್ಮರಣೆ ಮಾಡೋದ್ರಿಂದ ಲಭಿಸುತ್ತೆ ಅಂತ ಪುರಾಣಗಳು ಹೇಳ್ತವೆ. ಈ ಏಕಾದಶಿ ಮಹತ್ವ, ಈ ಏಕಾದಶಿ ರೂಢಿ ಹೇಗೆ ಬಂತು ಅಂದರೆ, ಒಮ್ಮೆ ಪಾಂಡವರು ವನವಾಸದಲ್ಲಿದ್ದಾಗ ವ್ಯಾಸರು ಭೀಮನಿಗೆ ಉಪದೇಶ ಮಾಡಿದರು ಅಂತಹ ಪುರಾಣಗಳು ಹೇಳ್ತವೆ. ಕುಂತಿಯನ್ನು ಒಳಗೂಡಿ ಎಲ್ಲ ಪಾಂಡವರು ಕೂಡ ಏಕಾದಶಿ ವ್ರತವನ್ನು ಆಚರಿಸ್ತಾ ಇದ್ದರು. ಭೀಮನ ಹತ್ತಿರ ಅದು ಸಾಧ್ಯವಾಗೋದಿಲ್ಲ. ಆವಾಗ ಭೀಮ ಏನು ಮಾಡ್ತಾನೆ ಅಂದರೆ, ವ್ಯಾಸರ ಹತ್ರ ಹೋಗಿ ಕೇಳ್ತಾನೆ, ಈ ಏಕಾದಶಿ ವ್ರತವನ್ನು ಯಾಕೆ ಆಚರಿಸ್ತೀವಿ, ಇದರಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ. ಆವಾಗ ವ್ಯಾಸರು ಹೇಳ್ತಾರೆ, ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಬ್ರಹ್ಮಹತ್ಯ ದೋಷ ಕೂಡ ನಿವಾರಣೆ ಆಗುತ್ತೆ. ಯಾವುದೇ ರೀತಿ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಅದು ಶಮನವಾಗಿ ಮರಣಾನಂತರ ಮೋಕ್ಷವನ್ನು ಸೇರಬಹುದು ಅಂತ ವ್ಯಾಸರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಭೀಮರು ವ್ಯಾಸರ ಹತ್ರ ಹೇಳ್ತಾರೆ, ನನ್ನ ಹತ್ರ ಹೊಟ್ಟೆಯಲ್ಲಿರೋ ಪರಮಾತ್ಮನಿಗೆ ತೃಪ್ತಿ ಮಾಡದೆ ಇರೋಕ್ಕಾಗಲ್ಲ. 24 ಏಕಾದಶಿಯನ್ನು ಆಚರಿಸೋದು ತುಂಬಾ ಕಷ್ಟ ಆಗುತ್ತೆ. ಸುಲಭವಾಗಿ ಆಚರಿಸುವಂತಹ ಯಾವುದಾದ್ರೂ ವ್ರತ ಇದ್ದರೆ ಹೇಳಿ, ಯಾಕೆಂದರೆ ನನಗೂ ಕೂಡ ಅವ್ರ ಥರ ಸ್ವರ್ಗಾರೋಹಣ ಮಾಡಬೇಕು ಅಂತಹ ಭಾಳ ಆಸೆ ಇದೆ ಅಂತ ಹೇಳ್ತಾನೆ. ಆಗ ವ್ಯಾಸರು ಈ ಏಕಾದಶಿಯ ಮಹತ್ವವನ್ನು ಹೇಳಿ, 23 ಏಕಾದಶಿಯನ್ನು ಆಚರಿಸಿದ ಫಲವು ಈ ಒಂದು ಏಕಾದಶಿಯನ್ನು ಆಚರಿಸೋದ್ರಿಂದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದಾದ ನಂತರ ಭೀಮನೂ ಕೂಡ ಈ ಏಕಾದಶಿಯನ್ನು ಆಚರಿಸಿದ ಅಂತ ಇದಕ್ಕೆ ಭೀಮ ಏಕಾದಶಿ ಅಂತಲೂ ಕರೀತಾರೆ. ಉಪವಾಸ ವ್ರತವನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಂಥವರು ವಿಷ್ಣುವಿನ ಬೀಜ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ ಅಂತ 28 ಬಾರಿ, 54 ಬಾರಿ, 108 ಬಾರಿ ಅಥವಾ 1008 ಬಾರಿ ಎಷ್ಟು ಸಲ ಸಾಧ್ಯವಾಗುತ್ತೋ ಅಷ್ಟು ಸಲ ಜಪಿಸೋದ್ರಿಂದ ಕೂಡ ಮಹಾವಿಷ್ಣುವಿನ ಆಶೀರ್ವಾದ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ನಾನಂತೂ ಉಪವಾಸ ಮಾಡಿ ವ್ರತವನ್ನು ಮಾಡ್ತೇನೆ. ನೀವು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.